Hello aspirants, welcome back to Mains Answer Writing Basics program being presented by Team India for IAS. This is Manjunath Mudod. In this video, we are going to discuss about the answer approach to the day 12 question or topic. So the topic for day 12 is essay. So in this video, we are going to discuss about the approach to the essay topic. So this is one of the approach. So what we are discussing is just an approach. You can come up with your own approach and you can interpret the topic in your own way, and you can write the essay in such a way that whatever content you are writing, it should relevant to the topic. So essay topic bandu, joy is the simplest form of gratitude. So ಏನು ಹೇಳುತ್ತೆ, joy is the simplest form of gratitude ಅಂದ್ರೆ ಏನು? ಸೊ ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. So it is a quote based essay topic. So we can say it as a philosophical topic or topic based on quote or topic which is not conventional. So UPSC earlier it used to ask questions on conventional topics like education, empowerment of women, and skill development, technology, science and tech. But nowadays it is asking questions on quote based topic it is giving, and it is asking to write essays. So joy is the simplest form of gratitude. So ಇದರ ಅರ್ಥ ಸಂತೋಷವು ಕೃತಜ್ಞತೆಯ ಸರಳ ರೂಪವಾಗಿದೆ. ಸೊ ಸಂತೋಷವಾಗಿದ್ದರೆ ಅಥವಾ ಸಂತೋಷವನ್ನು ಹಂಚಿದರೆ ಸೊ ಅದು ಒಂದು ಕೃತಜ್ಞತೆಯ ಸರಳ ಒಂದು ರೂಪವಾಗಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಕೋಟ್ ಬೇಸ್ಡ್ ಇರ್ತಕ್ಕಂಥ ಟಾಪಿಕ್ಗೆ ನಾವು ಯಾವ ರೀತಿ ಎಸ್ಸೆ ಬರೀಬೇಕಂತ ಇವಾಗ ನೋಡೋಣ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಏನು ಬರೀಬೋದು ಅಂತಂದ್ರೆ, ಸೊ ನಾವು ಡೆಫಿನೇಷನ್ ಮತ್ತೆ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೋತ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಬರೀಬೇಕಾಗತ್ತೆ. ಸೊ ಜಾಯ್ ಅಂದರೆ ಏನು, ಅದರ ಅರ್ಥ ಏನು, ಸೊ ಹೌ ಒನ್ ಫೀಲ್ಸ್ ಜಾಯ್. ಸೊ ಜಾಯ್ ಅಂದರೆ ಏನು ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಟ್ಸ್ ಡೆಫಿನೇಷನ್ ನಮ್ಮದೇ ಓನ್ ವರ್ಡ್ಸಲ್ಲಿ ಇದನ್ನ ಡೆಫಿನೇಷನ್ ಬರೋದು, ಜಾಯ್ ಅಂದರೆ ಏನು ಅಂತ ಬರೀಬೇಕಾಗತ್ತೆ. ಅದಾದಮೇಲೆ ದೆನ್ ವಿ ಶುಡ್ ರೈಟ್ ವಾಟ್ ಈಸ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಏನು, ಅದರ ಅರ್ಥ ಏನು. ಸೊ ಆಫ್ಟರ್ ರೈಟಿಂಗ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಹೌ ಜಾಯ್ ಕ್ಯಾನ್ ಬಿ ಸೀನ್ ಆಸ್ ಎ ಸ್ಪಾಂಟೇನಿಯಸ್ ಆ್ಯಂಡ್ ಪ್ಯೂರ್ ಎಕ್ಸ್ಪ್ರೆಷನ್ ಆಫ್ ಗ್ರ್ಯಾಟಿಟ್ಯೂಡ್. ಸಂತೋಷ ಯಾವ ರೀತಿ ಒಂದು ಕೃತಜ್ಞತೆಯ ಭಾವವಾಗಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. So this joy, it is a reflection of contentment and appreciation of life's blessings. So joy andre enu, it is a reflection of contentment and appreciation for life's blessings. So ಆ ಥರ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಅ ಫಿಲಾಸಾಫಿಕಲ್ ಆರ್ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್. ಸೊ ದ್ಯಾಟ್ ಶುಡ್ ಹೈಲೈಟ್ ಹೌ ವೇರಿಯಸ್ ಟ್ರೆಡಿಷನ್ಸ್ ಆ್ಯಂಡ್ ಥಿಂಕರ್ಸ್ ಸೊ ದೇ ಹ್ಯಾವ್ ಕನೆಕ್ಟೆಡ್ ಜಾಯ್ ವಿತ್ ಗ್ರ್ಯಾಟಿಟ್ಯೂಡ್. ಯಾವ ರೀತಿ ಬೇರೆ ಬೇರೆ ಥಿಂಕರ್ಸು, ಟ್ರೆಡಿಷನ್ಸು, ಕಲ್ಚರ್ಸು ಜಾಯ್ನ ಹೌ ದೇ ಕನೆಕ್ಟ್ ಜಾಯ್ ವಿತ್ ಗ್ರ್ಯಾಟಿಟ್ಯೂಡ್. ಸಂತೋಷನ ಕೃತಜ್ಞತೆಗೆ ಯಾವ ರೀತಿ ಅವ್ರು ಕನೆಕ್ಟ್ ಮಾಡ್ತಾರೆ ಅಂತ ಹೇಳಬೇಕು. ವಿತ್ ಎಕ್ಸಾಂಪಲ್ ವಿ ಶುಡ್ ರೈಟ್. ವಿ ಕ್ಯಾನ್ ಕೋಟ್ ಮಹಾತ್ಮ ಗಾಂಧಿ, ವಿ ಕ್ಯಾನ್ ಕೋಟ್ ವಿವೇಕಾನಂದ್, ವಿ ಕ್ಯಾನ್ ಕೋಟ್ APJ ಅಬ್ದುಲ್ ಕಲಾಂ. ಅವ್ರೇನೋ ಹೇಳಿರ್ತಾರೆ, ದ್ಯಾಟ್ ಶುಡ್ ಇನ್ವಾಲ್ವ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಅದನ್ನು ನಾವು ಇಲ್ಲಿ ಕೋಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಅಬ್ದುಲ್ ಕಲಾಂ ಅವರ ಒಂದು ಕೋಟ್ನ ನಾವು ಮೆನ್ಷನ್ ಮಾಡೋದಾದರೆ, gratitude is important not only because it helps people feel good but also because it inspires them to do good. ಸೊ ಅಬ್ದುಲ್ ಕಲಾಂ ಅವರ ಈ ಒಂದು ಕೋಟ್ ನಾವು ಬರೆಯೋದ್ರ ಮುಖಾಂತರ ಸೊ ಯಾವ ರೀತಿ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡು ಮತ್ತು ಟು ಡೂ ಗುಡ್ ಥಿಂಗ್ಸ್ ಅದು ಯಾವ ರೀತಿ ಇನ್ವಾಲ್ವ್ ಆಗಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ರೈಟಿಂಗ್ ಇಂಟ್ರೊಡಕ್ಷನ್ ದೆನ್ ವಿ ಶುಡ್ ಮೂವ್ ಟು ದ ಬಾಡಿ ಪಾರ್ಟ್. ಸೊ ಇನ್ ದ ಬಾಡಿ ಪಾರ್ಟ್ ವಾಟ್ ವಿ ಶುಡ್ ಡೂ, we should establish an interconnection between joy and gratitude. So how being gratitude makes one to feel joy, and how joy is also one of the form of expressing gratitude ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಬರೀಬೋದು, joy and gratitude are two sides of the same coin. They are deeply intertwined with one often leading to the other. Gratitude is the recognition and appreciation of good things in life, while joy is the emotional experience that arises from this recognition. So ಈ ರೀತಿ ಬರೆದು ನಾವು ಇಂಟರ್ಕನೆಕ್ಷನ್ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡ್ ಬೋತ್ ಆರ್ ಇಂಟರ್ಕನೆಕ್ಟೆಡ್ ಆರ್ ಇಂಟರ್ವೈನ್ಡ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಯಾವ ರೀತಿ ಗ್ರ್ಯಾಟಿಟ್ಯೂಡ್ ಇರೋದ್ರಿಂದ ನಮ್ಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ವಾಟ್ ಆರ್ ದ ನ್ಯೂಮರಸ್ ಬೆನಿಫಿಟ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ದ ಗ್ರ್ಯಾಟಿಟ್ಯೂಡ್ ಇಟ್ ಇನ್ಕ್ರೀಸಸ್ ದಿ ಹ್ಯಾಪಿನೆಸ್, ಇಟ್ ಇಂಪ್ರೂವ್ಸ್ ದಿ ರಿಲೇಷನ್ಶಿಪ್ ಆ್ಯಂಡ್ ಇಟ್ ರೆಡ್ಯೂಸಸ್ ದಿ ಸ್ಟ್ರೆಸ್. ಈ ಥರ ಬರೀಬೇಕಾಗುತ್ತೆ. So for example, when we express gratitude for our relationships, we experience joy in the connection and support we receive from others. So ಮುಂದುವರೆದು ಏನು ಬರಿಬೋದು, so when we are grateful for our health, we feel joy in our ability to live fully and actively. So in whatever field we express gratitude, it reinforces the joy
and in turn joy reinforces the gratitude. So next what we should do, we should explain the manifestations of joy as a gratitude in our daily life. ಯಾವ ರೀತಿ ಜಾಯ್ ಗ್ರಾಟಿಟ್ಯೂಡ್ ರೂಪದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನಮ್ಮ ಡೈಲಿ ಲೈಫಲ್ಲಿ ಯಾವ ರೀತಿ ಇರುತ್ತೆ ಅಂತ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇದನ್ನು ಯಾವ ರೀತಿ ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದರೆ, ಸೊ ಕನ್ಸಿಡರ್ ದ ಜಾಯ್ ದ್ಯಾಟ್ ಕಮ್ಸ್ ಫ್ರಮ್ ಸ್ಪೆಂಡಿಂಗ್ ಟೈಮ್ ವಿತ್ ಅವರ್ ಲವ್ಡ್ ಒನ್ಸ್. ಸೊ ಇವಾಗ ನಾವು ನಮಗೆ ಬೇಕಾದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಜಾಯ್ ಸಿಗುತ್ತೆ. ಸೊ ದಿಸ್ ಜಾಯ್ ಇಟ್ ಎನ್ಹ್ಯಾನ್ಸಸ್ ಅವರ್ mindful of the presence and companionship with whom we care. So in this way, spending time with our loved ones creates the gratitude, which in turn enhances the joy. So if joy is coming from the spending time with our loved ones, then it enhances the gratitude. So in cultural ಮತ್ತು religious practices na example ಆಗಿ ಬರೆಯೋದಾದರೆ, so joy often emerges when we celebrate gratitude during the festivals, rituals and ceremonies. ಸೊ ಇಂಡಿಯನ್ ನಾವು ಕಲ್ಚರ್ ಮತ್ತು ಫೆಸ್ಟಿವಲ್ಸ್ನ ತೊಗೊಂಡ್ರೆ, ಸೊ ವಿ ಆರ್ ಗೋಯಿಂಗ್ ಟು ವರ್ಷಿಪ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ನೇಚರ್. ಸೊ ದಿಸ್ ವರ್ಷಿಪ್ ಇಟ್ ಈಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ದಿ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದ ನೇಚರ್. ಸೊ ಇದರಿಂದ ನಮಗೇನಾಗುತ್ತೆ, ಸೊ ಬೈ ಸೆಲೆಬ್ರೇಟಿಂಗ್ ದೀಸ್ ಫೆಸ್ಟಿವಲ್ಸ್ ವಿ ಆರ್ ಶೋಯಿಂಗ್ ಗ್ರ್ಯಾಟಿಟ್ಯೂಡ್ ಟು ದ ನೇಚರ್, ವಿಚ್ ಇನ್ ಟರ್ನ್ ಎನ್ಹ್ಯಾನ್ಸಸ್ ಅವರ್ ಜಾಯ್. ಸೊ ಹಬ್ಬಗಳನ್ನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ನಾವು ನೇಚರ್ನ ವರ್ಷಿಪ್ ಮಾಡ್ತೇವೆ, ನೇಚರ್ಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸೊ ಈ ಕೃತಜ್ಞತೆ ಸಲ್ಲಿಸೋದ್ರಿಂದ ನಮಗೆ ಜಾಯ್ ಉಂಟಾಗುತ್ತೆ. ಸೊ ದ ಅಲ್ಟಿಮೇಟ್ ಏಮ್ ಆಫ್ ಸೆಲೆಬ್ರೇಟಿಂಗ್ ಫೆಸ್ಟಿವಲ್ಸ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಜಾಯ್. ಸೊ ಇದೇ ರೀತಿ ನಾವು ಬೇರೆ ಬೇರೆ ಡೈಮೆನ್ಷನ್ಸ್ನ ತೊಗೊಂಡು ಯಾವ ರೀತಿ ಜಾಯ್ ಗ್ರ್ಯಾಟಿಟ್ಯೂಡ್ ರೂಪದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇನ್ ದ ನೆಕ್ಸ್ಟ್ ಪಾರ್ಟ್ ವಿ ಶುಡ್ ಎಕ್ಸ್ಪ್ಲೇನ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇನ್ ಅಡ್ವರ್ಸಿಟಿ. ಸೊ ಡಿಫಿಕಲ್ಟ್ ಟೈಮ್ಸ್, ಅಡ್ವರ್ಸಿಟಿ ಅಂದರೆ ಡಿಫಿಕಲ್ಟ್ ಟೈಮ್ಸಲ್ಲಿ ಯಾವ ರೀತಿ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡು ಒಂದಕ್ಕೊಂದು ಪೂರಕವಾಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ದಿಸ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಟೇಕಿಂಗ್ ಎಕ್ಸಾಂಪಲ್ಸ್ ಫ್ರಮ್ ದಿ ಲೈಫ್ ಆಫ್ ಗ್ರೇಟ್ ಲೀಡರ್ಸ್ ಇರ್ತಾರಲ್ಲ, ಅವ್ರ ಲೈಫಿಂದ ನಾವು ಎಕ್ಸಾಂಪಲ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಇನ್ಸ್ಟೆನ್ಸಸ್ ಫ್ರಮ್ ದ ಲೈಫ್ ಆಫ್ ಮಹಾತ್ಮ ಗಾಂಧಿ. ಸೊ ಮಹಾತ್ಮ ಗಾಂಧಿ ಯಾವ ರೀತಿ ಡಿಫಿಕಲ್ಟ್ ಟೈಮ್ಸಲ್ಲೂ ವೈಲ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್, ಸೊ ಅವ್ರು ಯಾವ ರೀತಿ ಗಿವ್ ಅಪ್ ಮಾಡಲ್ಲ. So what gratitude he shows towards the Indian masses. He is the one of the leader who brought Indian masses to the freedom movement. So the gratitude he shown towards the Indian masses, it reflected ultimately in the freedom. So ee reeti ನಾವು interconnection ಮಾಡಬೇಕು. This freedom ultimately it leads to joy. So ಅದೇ ರೀತಿ ನಾವು ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ಸ್ ಆಗಿರುತ್ತೆ. 19th ಸೆಂಚುರಿಯಲ್ಲಿ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಇರುತ್ತೆ. ಸೊ ಆ ರಿಫಾರ್ಮ್ ಮೂಮೆಂಟ್ಸಲ್ಲಿ ಯಾವ ರೀತಿ ಬೇರೆ ಬೇರೆ ರಿಫಾರ್ಮ್ಸ್ನ ತಂದರು ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಯಾವ ರೀತಿ ಡಿಫಿಕಲ್ಟ್ ಟೈಮ್ಸಲ್ಲಿ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡು ಸೋಷಿಯಲ್ ರಿಫಾರ್ಮ್ಸ್ ಮೂಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಬರಿಬೇಕಾಗತ್ತೆ. ಸೊ ಈ ರೀತಿ ಬರೀತಾ ನಾವು ಇನ್ನೂ ಏನು ಮಾಡ್ಬೋದು, ಬೇರೆ ಎಕ್ಸಾಂಪಲ್ಸ್ ಫ್ರಮ್ ಸ್ಪೋರ್ಟ್ಸಲ್ಲಿ ಕೆಲವೊಂದಿಷ್ಟು ಜನ ಸೋತಿರ್ತಾರೆ. ಸೊ ಅವ್ರು ಅದನ್ನು ಯಾವ ರೀತಿ ಓವರ್ಕಮ್ ಮಾಡ್ತಾರೆ ಚಾಲೆಂಜಿಂಗ್ ಟೈಮ್ಸಲ್ಲಿ. So how they show gratitude towards their coach, how this gratitude manifests as a success, how this success leads to joy. So ee reeti explain ಮಾಡಬೇಕಾಗುತ್ತೆ. So in the next part we should explain the impact of joyful gratitude on society. So ಯಾವ ರೀತಿ joyful gratitude society ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, whether it leads to positive impact or whether it leads to negative impact. So obviously the joyful gratitude in society, it enhances the positive aspects. So Indian society, it is a plural society. It is diverse. There are various forms of diversity in India with respect to language, culture, religion, ethnicity. Even though in such a diversity, India is a unity. So it is a unity in diversity. So India is seeking unity in diversity. So this unity in diversity shown by the people towards other faiths, other religions, it reflects gratitude towards others, respect, tolerance towards others, religions, cultures and rituals. So this manifests as it builds social capital. As it builds social capital, this social capital, it enhances joy in the society. So if there is no gratitude or tolerance towards the other faiths and religions, then what happens in the society? Then there are communal tensions.
If there are communal tensions, then the social fabric in the society it breaks. This social fabric. ಸೊ ಸಮಾಜದಲ್ಲಿ ಅಶಾಂತತೆ ಉಂಟಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಅಶಾಂತತೆ ಉಂಟಾಗಿ ಕೋಮು ಗಲಭೆಗಳು ಜಾಸ್ತಿ ಆಗುತ್ತವೆ. ಸೊ that is why the joyful gratitude is very important in any society. So then we should explain these philosophical and spiritual perspectives on joy and gratitude. ಸೊ ಯಾವ ರೀತಿ ಜಾಯ್ ಮತ್ತು ಗ್ರ್ಯಾಟಿಟ್ಯೂಡು ಮೈಂಡ್ಫುಲ್ನೆಸ್ಗೆ ಹೆಲ್ಪ್ ಆಗುತ್ತೆ. ಮೈಂಡ್ಫುಲ್ನೆಸ್, ಸೊ ಹೌ ಇಟ್ ಎನ್ಹ್ಯಾನ್ಸಸ್ ಪೀಸ್ ಇನ್ ಒನ್, ಹೌ ಇಟ್ ಕ್ರಿಯೇಟ್ಸ್ ದಿ ಕಂಟೆಂಟ್ಮೆಂಟ್. ಸೊ ಅದನ್ನು ವಿತ್ ಎಕ್ಸಾಂಪಲ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ದಿಸ್ ಆಲ್ಸೋ ಜಾಯ್ ಇಟ್ ಕ್ರಿಯೇಟ್ಸ್ ಇನ್ನರ್ ಪೀಸ್. ಬೋತ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇಟ್ ಕ್ರಿಯೇಟ್ ಇನ್ನರ್ ಪೀಸ್. So this inner peace it helps one to live in peaceful and happy manner. So then we should reflect on spiritual thoughts where joy is considered as a divine gift and gratitude is a manifestation of joy. ಯಾವ ರೀತಿ ಕೃತಜ್ಞತೆಯಿಂದ ಇರೋದರಿಂದ ಗ್ರ್ಯಾಟಿಟ್ಯೂಡ್ ಮ್ಯಾನಿಫೆಸ್ಟ್ ಆಗುತ್ತೆ, ಈ ಗ್ರ್ಯಾಟಿಟ್ಯೂಡಿಂದ ಯಾವ ರೀತಿ ಸಂತೋಷ ಹರಡುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. So we can take examples from the life of spiritual leaders in India like Swami Vivekananda, Ramakrishna. ಸೊ ಇವರ ಲೈಫಿಂದ ನಾವು ಎಕ್ಸಾಂಪಲ್ಸ್ನ ತಗೊಂಡು ಯಾವ ರೀತಿ ಸಂತೋಷ ಕೃತಜ್ಞತೆಯನ್ನು ಜಾಸ್ತಿ ಮಾಡುತ್ತೆ, ಯಾವ ರೀತಿ ನಾವು ಕೃತಜ್ಞತರಾಗಿದ್ದರೆ ಸಂತೋಷ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಕನ್ಕ್ಲೂಷನ್ ಮಾಡಬೇಕು. ಕೊನೆಗೆ ಕನ್ಕ್ಲೂಷನಲ್ಲಿ ನಾವೇನು ಮಾಡ್ಬೋದು, ವಿ ಶುಡ್ ಸಮರೈಸ್ ವಾಟ್ ಎವರ್ ವಿ ಹ್ಯಾವ್ ರಿಟರ್ನ್. ಸೊ ಹೌ ಜಾಯ್ ಆ್ಯಂಡ್ gratitude are interconnected. How joy and gratitude are interconnected. Then we should write or we should highlight how cultivating gratitude naturally leads to a joyful life and a positive impact on others. So then in the end we should write that we should encourage the reader to embrace gratitude in their daily lives as a path to experiencing true joy both personally and collectively. So this way we can conclude the essay. So this is all about day 12 essay topic approach. So this is one approach. You can write in another approach provided your content is relevant, your examples are valid, and your essay is structurally correct, the flow form para to para, the sentences are proper. So if everything, if it meets, then your essay will fetch good marks. Thank you for watching. See you in the day 13 answer writing approach. Till then, happy learning.